ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀನು ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ಮಗಳು ಒಳ್ಳೇದಾಗಲಿ, ಒಳ್ಳೇದಾಗಲಿ. ಮಗಳೇ, ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ನಮ್ಮನೇಲಿ ಸುಖವಾಗಿರ್ತಾಳೆ. ಅಕ್ಕ, ನೀನ್ ಇಲ್ದೇ ನಂಗೆ ಬೇಜಾರಾಗ್ತೈತೆ. ಇನ್ನಿಲ್ಲೇ ಇರಕ್ಕ. ಪಾವನಿ, ಬೇಗ ಬರ್ತೀನಿ, ಚೆನ್ನಾಗಿ ಓದ್ಕೋ ಆಯ್ತಾ? ಏನಿದು? ತಡ ಆಗ್ತಾ ಇದೆ, ಹೊರಡೋಣ. ನಾವಿನ್ ಬರ್ತೀವಿ. ಪಾವನಿ, ಅಕ್ಕನ ಬ್ಯಾಗ್. ಚಂಚಲ, ಏನಾಯ್ತಮ್ಮ? ಯಾಕೆ ಕುಂಟ್ತಾ ಇದೆಯಾ? ಕಾಲೊಂಚೂರು ಸ್ಲಿಪ್ ಆಯ್ತು ಅತ್ತೆ. ಅಕ್ಕ, ಪದ್ಮಿನಿ ನಂದನ್ ಏನಾದರೂ ಕಾಲ್ ಮಾಡಿದ್ರಾ? ಇನ್ನೂ ಬಂದ ಇಲ್ವಲ್ಲ? ಗೊತ್ತಿಲ್ಲ ಜಯಂತಿ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಅಮ್ಮಾಜಿನೂ ಕಾಲ್ ರಿಸೀವೇ ಮಾಡ್ತಾ ಇಲ್ಲ. ಓ, ಇದೇನಿದು ಹೀಗೆ ಬಂದಿದ್ದೀರಾ? ನಂದನ್, ಏನೋ ಇದು? ಹಾಸ್ಪಿಟ್ಲಲ್ಲಿ ಪದ್ಮಿನಿನ ಕರ್ಕೊಂಡು ಹೋಗ್ಬೇಕಾದ್ರೆ ಇಬ್ಬರು ಜಾರು ಬಿದ್ವಿ. ಸಣ್ಣ ಗಾಯ ಅಷ್ಟೆ. ಓಹ್ ಹೌದಾ? ಸದ್ಯ ಜಾಸ್ತಿ ಪೆಟ್ಟೇನಾಗಿಲ್ವಲ್ಲ? ಪದ್ಮಿನಿ ಬಗ್ಗೆ ಡಾಕ್ಟರ್ ಏನಂದ್ರು? ಗುಡ್ ನ್ಯೂಸಾ? ಹಾಗೇನಿಲ್ಲ, BP ಲೋ ಆಗಿದೆ, ತುಂಬ ವೀಕ್ ಆಗಿದ್ದಾನೆ. ಓ ಹೌದಾ? ನೀವಿಬ್ರು ಏನು ಬೇಜಾರಾಗಬೇಡಿ. ನೀವಿಬ್ರು ತಂದೆ ತಾಯಿ ಆಗಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಪದ್ಮಿನಿ, ನೀನು ಹುಷಾರಾಗಿರ್ಬೇಕಮ್ಮ. ಹೌದು, ಅಮ್ಮಾಜಿ ಮತ್ತೆ ನರೇಂದ್ರ ಎಲ್ಲಿ? ಅದು ಅಜ್ಜಿ ಏನೋ ಕೆಲಸ ಇದೆ ಅಂತ ಹೋದ್ರು. ಕೆಲ್ಸನಾ? ಏನ್ ಕೆಲ್ಸ? ಇವತ್ತಿದ್ದೇ ಒಂದು ಮೀಟಿಂಗು, ಅದನ್ನು ನಾನು ಫೋನಲ್ಲೇ ಮುಗಿಸಿದ್ನಲ್ಲ. ಮತ್ತಿನ್ನೇನು ಕೆಲಸ? ಎಲ್ಲಿ ಹೋದ್ರು ಅಮ್ಮಾಜಿ? ಅಪ್ಪ, ಅದು ನಂದನ್, ಅದು ಅಂತ ಹೇಳ್ತಾ ಇದೆಯಲ್ಲ, ಅದೇನಾಯ್ತು ಅಂತ ಹೇಳೋ. ಏನಿಲ್ಲ, ನನಗೂ ಅಜ್ಜಿಗೂ ಮಾತಿಗೆ ಮಾತು ಬೆಳೀತು. ಅಜ್ಜಿ ಹತ್ರ ಮನೆಗೆ ಹೋಗೋಣ ಬನ್ನಿ ಅಂದರು. ಏನೋ ಕೆಲಸ ಇದೆ ಅಂತ ಬರಲೇ ಇಲ್ಲ. ಏನು? ಅಮ್ಮಾಜಿಗೆ ಎದುರು ಮಾತಾಡ್ತೀಯಾ? ಅಷ್ಟು ದೊಡ್ಡನಾಗ್ಬಿಟ್ಯಾ ನೀನು? ನಂದನ್, ನೀನ್ ಯಾವತ್ತೂ ಈ ತರ ಕೆಲಸ ಮಾಡ್ದವನಲ್ಲ. ಯಾಕೆ ಅಮ್ಮಾಜಿಗೆ ಎದುರು ಮಾತಾಡ್ದೆ? ಏನಾಯ್ತು? ಯಾಕೋ ಕಂದ, ಯಾಕೆ ಹೀಗೆ ಮಾಡಿದೆ? ಹಾಗಿದ್ರೆ ಅಮ್ಮಾಜಿ ಬೇಜಾರು ಮಾಡ್ಕೊಂಡು ನಿನ್ ಜೊತೆ ಬರ್ಲಿಲ್ಲ ಅಂತ ಆಯ್ತು.
ಅಂದ್ರೆ ಅಮ್ಮಾಜಿ ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಹೊಟ್ಟೋದ್ರಾ? ನಾನು ಯಾಕೆ ಹೋಗ್ಲಿ? ಪೂರ್ವಿ, ನಡಿಯಮ್ಮ ಅವಳಿಗೆ. ಅಮ್ಮಾಜಿ ಅವ್ರು ಹೇಳಿದ ಮಾತಿನ ಪ್ರಕಾರ ಪೂರ್ವಿನ ಕರ್ಕೊಂಡು ಬಂದರು ಅಂದಮೇಲೆ ಪೂರ್ವಿನೇ ಈ ಮನೆ ಸೊಸೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಪದ್ಮಿನಿ ಪೂರ್ವಿ, ಕಡೆಗೂ ಬಂದಿಯಲ್ಲ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ನಾನಿಲ್ಲಿ ಅನಿವಾರ್ಯವಾಗಿ ಬಂದಿವ್ನಿ. ಮತ್ತೆ ನಿನ್ನ ನಂದನ್ ಅವ್ರ ಮಧ್ಯೆ ಬಂದ್ನಲ್ಲ ಅಂತ ನನಗೆ ನೋವಾಗ್ತೈತೆ. ಅಕ್ಕ, ನೀನು ಆಯಾಸ ಮಾಡ್ಕೋಬೇಡ, ಕೂತ್ಕೋ. ಅಮ್ಮಾಜಿ, ಏನು? ಪೂರ್ವಿ ನೀನು ನೀವು ಅಂದ್ಕೊಂಡ ಹಾಗೆ ಈ ಮನೆಗೆ ಕರ್ಕೊಂಡು ಬಂದ್ರಿ. ಆದರೆ ಪದ್ಮಿನಿ ಕತೆ ಏನು? ಪದ್ಮಿನಿ ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಹಾಗೆ ಗೊತ್ತಾಗತ್ತೆ, ಬಾ. ಯಾಕೆ ಎಲ್ಲರೂ ಇವಳನ್ನ ಹಾಗೆ ನೋಡ್ತಾ ಇದ್ದೀನ? ಅಲ್ಲ ಅಮ್ಮಾಜಿ, ಪೂರ್ವಿ ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ಲು, ಇವಾಗ ಬಂದಿದ್ದಾಳೆ. ಅದಕ್ಕೆ ಪಾಪ, ಇವಳು ಬರೋದಕ್ಕೆ ತಯಾರಿರ್ಲಿಲ್ಲ. ಭುಜಂಗ ಅವ್ರ ಪರಿಸ್ಥಿತಿ ನೋಡಿ ನಾನು ಅವ್ರ ಜೊತೆನೇ ಇರ್ತೀನಿ, ಯಾವುದಾದ್ರೂ ಕೆಲಸ ಮಾಡಿಕೊಂಡು ಅವ್ರನ್ನ ನೋಡ್ಕೋತೀನಿ ಚೆನ್ನಾಗಿ ಅಂತ ಹಠ ಹಿಡ್ತಿದ್ಲು. ಪಾಪ, ಎಷ್ಟು ಕಾಳಜಿ ಅವ್ರ ಅಪ್ಪ ಅಮ್ಮ ಅಂದರೆ ಇವಳಿಗೆ. ಒಟ್ಟಿನಲ್ಲಿ ಇವಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅಷ್ಟೊಂದು ಕಾಳಜಿ ಇರೋಳು ಅಪ್ಪ ಅಮ್ಮನ ಅಂಥ ಕಷ್ಟದಲ್ಲಿ ಯಾಕೆ ಬಿಟ್ಟು ಬಂದ್ಲು? ಅಂದರೆ ಅಮ್ಮಾಜಿ, ಹೆಣ್ಮಕ್ಳು ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂದರೆ ಮನ್ಸು ಮಾಡಲ್ವಲ್ಲ, ಅದಕ್ಕೆ ಪೂರ್ವಿ ಹೇಗೆ ಅವ್ರನ್ನ ಬಿಟ್ಟು ಬಂದ್ಲು ಅಂತ ಕೇಳಿದೆ. ಭುಜಂಗ ಅವ್ರಿಗಿದ್ದ ಕಷ್ಟ ಎಲ್ಲ ಈಗ ಪರಿಹಾರ ಆಗಿದೆ. ಅದಕ್ಕೆ ಪೂರ್ವಿ ನಿಶ್ಚಿಂತೆಯಿಂದ ನನ್ನ ಜೊತೆ ಬಂದಿಲ್ಲ. ಏನು, ನಮ್ಗೆ ಸ್ಟೋಝಾ? ಹೌದು, ಬೇಗರು ನಮ್ಮನೆಯವರಿದ್ದ ಹಾಗೆ ಅಲ್ವಾ? ಪಾಪ, ಅವರಲ್ಲೆಲ್ಲೋ ಇದ್ದು ಕಷ್ಟಪಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಅವ್ರು ಉಳ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ನಮ್ಮ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ಅವ್ರಿಗೆ ನಾನೊಂದು ಕೆಲಸನೂ ಕೊಟ್ಟಿದ್ದೀನಿ. ಅಮ್ಮಾಜಿ, ನಿಮ್ಗೆ ಹೆಂಗ್ ಕೃತಜ್ಞತೆ ಹೇಳಬೇಕು ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ಮ ಈ ಋಣನ ನಮ್ಮಿಂದ ತೀರ್ಸಕ್ಕಾಗಕ್ಕಿಲ್ಲ ಅಮ್ಮಾಜಿ. ಅಮ್ಮಾಜಿ ಯಾವತ್ತು ಎಲ್ರ ಬಗ್ಗೆನೂ ಯೋಚಿಸ್ತಾರೆ. ಯಾರೇ ಕಷ್ಟದಲ್ಲಿದ್ರೂ ಸಹಾಯ ಮಾಡೇ ಮಾಡ್ತಾರೆ. ಪೂರ್ವಿನ ಇಲ್ಲಿ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮಾಜಿ. ಪದ್ಮಿನಿ ತುಂಬ ಬೇಜಾರಲ್ಲಿದ್ಲು. ಈಗ ನೋಡಿ, ನನ್ನ ಸೊಸೆ ಮುಖದಲ್ಲಿ ಕಳೆ ಬಂದಿದೆ. ಹಾಗಿದ್ರೆ ಪೂರ್ವಿಗೆ ಬೇರೆ ಗಂಡು ಹುಡುಕಿ ಮದುವೆ ಮಾಡೋ ತನಕ ನಮ್ಮಲ್ಲೇ ಇರ್ತಾಳನ್ನೇ. ಅದನ್ನ ಕೇಳ್ತಿರಲ್ಲ ಅತ್ತೆ ನೀವು. ನಿಮಗೆ ಯಾರಿಗೂ ಈ ವಿಷಯದಲ್ಲಿ ಅನುಮಾನ ಬೇಡ, ನಾನೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಪೂರ್ವಿ ನಮ್ಮನೆಯಲ್ಲೇ ಇರ್ತಾಳೆ. ಹಾಗೆ ಇದ್ರ ಬಗ್ಗೆ ಇನ್ಯಾರೂ ಚರ್ಚೆ ಮಾಡೋದು ಬೇಡ ಅಷ್ಟೇ. ಪದ್ಮಿನಿ, ನೀನು ರೆಸ್ಟ್ ಮಾಡಬೇಕು. ಬಾ ನನ್ನ ಜೊತೆ ಬಾ.
ಪೂರ್ವಿ ನೀನು ಹೋಗಮ್ಮ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಅಮ್ಮಾಜಿ, ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಪದ್ಮಿನಿ ಹೇಗೆ ಮನೆ ಬಿಟ್ಟು ಹೋಗ್ತಾಳೆ? ಎಲ್ಲ ನಾನು ಹೇಳ್ತೀನಿ, ನನ್ನ ಜೊತೆ ಬಾ. ಪದ್ಮಿನಿ, ನೀನು ಸರಿಯಾಗಿ ರೆಸ್ಟ್ ಮಾಡಬೇಕು. ಊಟ ತಿಂಡಿ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿನ್ನ ಹೆಲ್ತ್ ಸರಿ ಹೋಗಲ್ಲ. ಊಟ ತಿಂಡಿ ಎಲ್ಲ ಮಾಡ್ತೀನಿ ನಂದನ್ನೋರೆ. ಪೂರ್ವಿ ಬಂದಿದ್ದಾಳಲ್ಲ, ನಂಗೆ ಇನ್ನೇನು ಚಿಂತೆ. ನೀನು ಸರಿಯಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ನೀನು ಕಾಳಜಿ ತೊಗೋಬೇಕು. ಬರೀ ಈ ವಿಷಯಕ್ಕೆ ಅಂತಲ್ಲ, ಈ ಎಲ್ಲ ವಿಷಯಕ್ಕೂ. ಪೂರ್ವಿ ಬರೋದೇ ಇಲ್ವೇನೋ ಅಂತ ಭಯ ಆಗೋಗಿತ್ತು ನನಗೆ. ಆದರೆ ಅಮ್ಮಾಜಿ ಅವಳನ್ನ ಕರ್ಕೊಂಡು ಬಂದ್ಬಿಟ್ರು. ಒಂದು ವಾರ ಬಿಟ್ಟು ಮತ್ತೆ ಡಾಕ್ಟರ್ ಹತ್ರ ಹೋಗೋಣ, BP ಚೆಕ್ ಮಾಡಿಸೋಣ, ಸರಿನಾ? ಇದೆಲ್ಲ ದೇವ್ರ ನಿರ್ಣಯ ನಂದನ್ನೋರೆ. ಇಲ್ಲ ಅಂತಿದ್ರೆ ಪೂರ್ವಿ ಮನೆಗೆ ಬರೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ಲು. ಆದರೆ ಮತ್ತೆ ಯಾಕೆ ಬಂದ್ಲು ಹೇಳಿ? ಈಗಲಾದರೂ ಒಪ್ಕೋತೀರಾ ಇದು ಪೂರ್ವಿ ಮನೆ ಅಂತ? ಮತ್ತೆ ನಿಮ್ಮ ಅವಳ ಗಂಡ ಹೆಂಡತಿ ಸಂಬಂಧನ ಆ ದೇವ್ರೆ ಮಾಡಿದ್ದು ಅಂತ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಯಾವಾಗ ನೋಡಿದ್ರು ಪೂರ್ವಿ 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 ಅವಳ್ದೆ ಜಪ ಮಾಡ್ತಿರ್ತೀಯ. ನಾನು ಹೇಳ್ತಾ ಇದ್ದೀನಲ್ವಾ, ನಿಂಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೋ, ನಿನ್ನ ಬಗ್ಗೆ ನಿಂಗೆ ಕಾಳಜಿ ಮಾಡ್ಕೋ ಅಂತ. ನಿಂಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಛ